ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಏನು ಕರ್ನಾಟಕ ರಾಜ್ಯದಂತಹ ತುಂಬ ನನ್ನ ಎಲ್ಲ ಸ್ಪರ್ಧಾರ್ಥಿಗಳು ತುಂಬ ಅಂದರೆ 3-4 ತಿಂಗಳಿಂದ ಕೇಳ್ತಾ ಇದ್ರಿ, ಸರ್ ನಿಮ್ಮ ಕಂಪ್ಯೂಟರ್ ಬುಕ್ಸ್ ಯಾವಾಗ ಬರುತ್ತೆ ಅಂತ. ಸೊ ಮೊದಲನೇದಾಗಿ ತಮ್ಮೆಲ್ಲರ ಹತ್ರ ನಾನು ಸಾರಿ ಕೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಅದು ಅಂದ್ಕೊಂಡಂಗೆ ಇನ್ ಟೈಮಿಗೆ ಡೇಟಿಗೆ ಕೊಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಮೀನ್ಸ್ ಅಂದರೆ ನಂಗೆ ಕಾಪಿ ರೈಟ್ಸ್ ಮಾಡಿಸೋದಾಗಲಿ, ಯಾಕೆಂದರೆ ಕಾಪಿ ರೈಟ್ಸ್ ಬಂದು ದಿಲ್ಲಿಯಿಂದ ಆಗ್ಬಿಟ್ಟು ಬರಬೇಕು. ಸೊ ಕಾಪಿ ರೈಟ್ಸ್ ಸಿಗೋದು ಸ್ವಲ್ಪ ನಂಗೆ ಲೇಟ್ ಆಯಿತು, ಯಾಕೆಂದರೆ ದಿಲ್ಲಿಯಿಂದಲೇ ಅದನ್ನು ಕಾಪಿ ರೈಟ್ಸ್ನ ಕೊಡೋದು. ಸೊ ಅವ್ರು ಕೂಡ ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ಸ್ವಲ್ಪ ಬುಕ್ಸು ಕೂಡ ನಾನು ಪ್ರಿಂಟ್ ಹಾಕ್ಸೋದು ಲೇಟ್ ಆಯಿತು. ಸೊ ಹಾಗಾಗಿ ನಾನು ತಮ್ಮಲ್ಲೆಲ್ಲರ ಹತ್ರನೂ ಮೊದಲನೇದಾಗಿ ಸಾರಿ ಕೇಳ್ತಾ ಇದ್ದೀನಿ. ಮತ್ತೊಂದು ವಿಶೇಷಪ್ಪ ಏನಪ್ಪ ಅಂತಂದರೆ, ಈ ಮೊನ್ನೆ 15,000 ಶಿಕ್ಷಕರ ಹುದ್ದೆ ಕಾಲ್ಫರ್ ಆಗಿತ್ತು. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದರೆ 15,000 ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇತ್ತೋ ಆ ಸಿಲೆಬಸ್ಸು ತುಂಬ ಸಂಪೂರ್ಣವಾಗಿ ಕವರ್ ಆಗಿದೆ ಆ ಬುಕ್ಸಲ್ಲಿ. ಆಲ್ರೆಡಿ ಯಾರ್ಯಾರಿಗೆ ಇಂಡೆಕ್ಸ್ ಸಿಕ್ಕಿದೆ ಅವರೆಲ್ಲರೂ ನೋಡಿದ್ದೀರಾ. ಇಂಡೆಕ್ಸ್ ಬಿಟ್ಟ ಮೇಲೆ ಮತ್ತೆ ಕೇಳ್ತಿರೋದು ಮತ್ತೆ ಇನ್ಯಾವ ಬುಕ್ಸ್ ಬರುತ್ತೆ ಅಂತ. ಖಂಡಿತವಾಗಿಯೂ ಇನ್ನೇನು 3 ದಿನಗಳಲ್ಲಿ ತಮಗೆಲ್ಲರಿಗೂ ಬುಕ್ಸ್ ಓವರ್ ಕರ್ನಾಟಕ ರಾಜ್ಯದಂತ ಸಿಗುತ್ತೆ. ಮತ್ತು ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಕೆಲವೊಂದು ಕಡೆ ಎಲ್ಲ ಕಡೆ ಸಿಗುತ್ತೆ. ಮತ್ತು ಕೆಲವ್ರಿಗೆ ಸರ್ ಇನ್ನೂ ನಾನು ಅದರಲ್ಲಿ ಏನು ಓದಬೇಕು, ಯಾಕೆಂತಂದರೆ ನೀವು ಹೇಳ್ತಾ ಇದ್ದೀರಾ 576 ಪೇಜ್ ಇದೆ ಅಂತ ಹೇಳ್ತಾ ಇದ್ದೀರಾ. ನಾನು 576 ಪೇಜ್ನ ಶಿಕ್ಷಕರ ಹುದ್ದೆಗೆ ಓದಬೇಕಂತ ತುಂಬ ಜನ ಕೇಳಿದ್ದೀರಾ. ನಾನು ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಯಾರು ಶಿಕ್ಷಕರ ನೇಮಕಾತಿಗೆ ಓದ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಇಡೀ ಬುಕ್ಸ್ ಓದಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ನಿಮ್ಮದು ಏನು ಸಿಲೆಬಸ್ ಇದೆ ತೊಗೊಳ್ಳಿ, ಆ ಬುಕ್ಸ್ ಸಿಲೆಬಸ್ ಇಟ್ಕೊಂಡು ಬುಕ್ಸ್ ಇಟ್ಕೊಂಡು ಓದಿ. 100% ನಿಮಗೆ ಸಕ್ಸಸ್ ಆಗೋದು ಗ್ಯಾರಂಟಿ. ಇನ್ನೊಂದೇನು ಅಂದರೆ ನೀವೇ ಇನ್ನೊಬ್ರು ರೆಫರ್ ಮಾಡ್ತೀರಾ. ಯಾಕೆಂದರೆ ಸಂಪೂರ್ಣವಾಗಿ ಈ ಬುಕ್ಸು 1 ವರ್ಡಲ್ಲಿ ಇಲ್ಲ, ಓನ್ಲಿ ಸಂಪೂರ್ಣವಾಗಿ ಎಲ್ಲ ಇರೋದು ಡೆಪ್ತಾಗಿ ಇನ್ ಡೀಟೇಲಾಗಿ ಥಿಯರಿಲಿದೆ. ಸೊ ಆಲ್ರೆಡಿ ನಿಮ್ಮೆಲ್ಲರಿಗೂ ಡೆಮೋ ಪೇಜಸ್ ಕೊಟ್ಟಿದ್ದೀನಿ. ಯಾರಿಗೆ ಡೆಮೋ ಪೇಜಸ್ ಸಿಕ್ಕಿಲ್ಲ ನನಗೆ ಹಾಯ್ ಅಂತ ಹಾಕಿ ನಾನು ಖಂಡಿತವಾಗಿ ತಮಗೆ ಕಳಿಸ್ಕೊಡ್ತೀನಿ. ಮತ್ತು ಕೆಲವರು ಏನಪ್ಪ ಅಂತಂದರೆ, ಸರ್ ಆಲ್ರೆಡಿ ನಿಮ್ಮ ಕ್ವಶನ್ ಬ್ಯಾಂಕು ಹೇಗಿದ್ರು ಇದೆಯಲ್ಲ, ಸೊ ಅದನ್ನು ಹೇಗೆ ಓದಬೇಕು ಅಂತ ಕೇಳ್ತಿದ್ದೀರಾ. ಮತ್ತು ಕೆಲವರು ಇನ್ನೂ ಗೊತ್ತಿಲ್ಲ ಕ್ವಶನ್ಸ್ ಬೇಕಿದೆ ಅಂತ. ನೋಡಿ, ಇದು ಕಂಪ್ಯೂಟರ್ ಕ್ವಶನ್ ಬ್ಯಾಂಕ್ ಅಂತ ಇಂಗ್ಲೀಷ್ ವರ್ಷನಲ್ಲಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸಾಮ್ಸ್ ನಡೆಸಿ ಏನು ಈ ಹಿಂದೆ ನಡೆಸಿದೆ ಅಂತಹ ಎಲ್ಲ ಕ್ವಶನ್ಸ್ಗಳಿದ್ರೆ ಕವರ್ ಆಗಿದೆ. ಇದು ಇಂಗ್ಲೀಷ್ ವರ್ಷನ್ನು. ನೋಡಿ, ಇದು ಕನ್ನಡ ವರ್ಷನ್ ಇದೆ. ಇದು ಕೂಡ ಮಾರ್ಕೆಟಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಫ್ಲಿಪ್ಕಾರ್ಟ್, ಅಮೆಝಾನಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನೋಡಿ, ಇವು 2 ಬುಕ್ಸ್ ಕೂಡ ಅವೈಲೇಬಲ್ ಇದೆ ಪ್ರೆಸೆಂಟು. ಇದ್ರ ಜೊತೆಗೆ ಏನು ಕಂಪ್ಯೂಟರ್ ಥಿಯರಿ ಏನು ಬರ್ತಾ ಇದೆ, ಸೊ ಅದನ್ನೊಂದು ಸಲ ತಗೊಂಡು ತಾವುಗಳು ನೋಡಿ. ಖಂಡಿತವಾಗಿಯೂ ಇಷ್ಟಪಟ್ಟೇ ಪಡ್ತೀರಾ. ಯಾಕೆ ಅಂತಂದರೆ ನನ್ನ ಬುಕ್ಸ್ ಕ್ವಾಲಿಟಿ ತಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮತ್ತು ತುಂಬ ಅಂದರೆ ಈಗ 4-5 ಸಾವಿರ ಸ್ಟೂಡೆಂಟ್ಸ್ಗಳು ತುಂಬ ವೆಯ್ಟ್ ಮಾಡ್ತಿದ್ರಿ, ಸರ್ ಯಾವಾಗ ಬರುತ್ತೆ ಅಂತ. ನಾನು ಮತ್ತೆ ಇನ್ನೊಂದೇನೆಂದರೆ, ಕೆಲವರಿಗೆ ನಾನು ಫೋನ್ ಪಿಕ್ ಮಾಡೋಕ್ಕೆ ಕೂಡ ಆಗಿಲ್ಲ. ಏನಕ್ಕಪ್ಪ ಅಂತಂದರೆ, ಏನು ಈ ಬುಕ್ಸ್ನ ನಾನು ಮಾಡ್ತಾ ಇದ್ದೀನಿ, ಬ್ಯುಸಿಲಿ ಯಾರಿಗೂ ಕೂಡ ರೆಸ್ಪಾನ್ಸ್ ಕೂಡ ನಾನು ಸರಿಯಾಗಿ ಕೊಡೋಕ್ಕಾಗಿಲ್ಲ. ಮತ್ತೊಮ್ಮೆ ತಮ್ಮೆಲ್ಲರ ಹತ್ರ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತಾವೇನು ಮಾಡಿ ಅಂತಂದರೆ, ಇನ್ನು ಏನು 2-3 ದಿನದಲ್ಲಿ ಕರ್ನಾಟಕದಾದ್ಯಂತ ಮತ್ತು ಆಲ್ ಓವರ್ ಇಂಡಿಯಾ ಅಂತಲೂ ಕೂಡ ಹೇಳ್ಬೋದು, ಈವನ್ ಡೆಲ್ಲಿಲೂ ಕೂಡ ಈ ಬುಕ್ಸ್ ಅವೈಲೇಬಲ್ ಇದೆ. ಏನು ಥಿಯರಿ ಬರ್ತಿದೆಯಲ್ಲ, ನನಗೆ ಏನು ತಮ್ಮನೇಲಿ ಹಾಕಿದ್ದೀನಿ ಅದೇ ಬುಕ್ಸೇನೆ, ಸಂಪೂರ್ಣ ಕಲರಿಂಗಲ್ಲಿದೆ. ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಈ ಸಿಲೆಬಸ್ ಎಲ್ಲೆಲ್ಲಿ ಕವರ್ ಆಗಿದೆ ಅಂತ. ಕೆಲವರು ಮತ್ತು ಟೀಚರ್ ಕೇಳ್ತಾ ಇದ್ರಿ, ಸರ್ ಈಗ ನಮಗೆ ಸಿಲೆಬಸ್ ಯಾವುದಿದೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ, ಮತ್ತು ನಿಮ್ಮ PDF ಅಲ್ಲೂ ಕೂಡ ನಾವು ನೋಡಿದ್ವಿ, ನೀವು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಯಾವ್ಯಾವ ಪೇಜಸಲ್ಲಿ ಇದೆ ಅಂತ ಹೇಳಿದ್ರಿ. ಖಂಡಿತವಾಗಿಯೂ ನಾನು ನಿಮಗೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ. ಯಾವ್ಯಾವ ಪೇಜಸಲ್ಲಿ ಇದೆ, ಎಲ್ಲಿದೆ, ನೀವು ಯಾವುದನ್ನು ಓದಬೇಕು ಅಂತ ಅದು ಕೂಡ ತಮಗೆ ಗೊತ್ತಾಗುತ್ತೆ. ಮತ್ತು ಇನ್ನು VA ಸ್ವಲ್ಪ ಡಿಲೇ ಆಗಿರ್ಬೋದು. ಏಕೆಂತಂದರೆ ಬುಕ್ಸ್ ಕ್ವಾಲಿಟಿ ಹಂಗಿದೆ. ಯಾಕೆಂದರೆ ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಯಾವುದೇ ಈವನ್ ಒಳ್ಳೆ ನೋಟ್ಸ್ ಕೊಡೋದಾಗಿರ್ಬೋದು, ಒಳ್ಳೆ ಮಾಹಿತಿ ಆಗಿರ್ಬೋದು, ಈವನ್ ಗ್ರಾಫಿಕ್ಸ್ ಆಗಿರ್ಬೋದು, ನಾನು ಯಾವುದೇ ರೀತಿ ನಾನು ಕಾಂಪ್ರಮೈಸ್ ಆಗ್ದಲೇ ನಾನೊಂದು ಕ್ವಾಲಿಟಿ ಬುಕ್ಸ್ ಕೊಡಬೇಕು ಅಂತಲೇ ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಮತ್ತು ಈಗ ಆಲ್ರೆಡಿ VAದವರು ಇತ್ತು ಕ್ವಶನ್ ಬ್ಯಾಂಕ್ಸ್ ತಗೊಂಡು ಓದ್ತಾ ಇದ್ದೀರಾ. ತೊಗೊಳ್ಳಿಲ್ಲ ಅಂತ ಅಂದರೆ ನೋಡಿ, ಇದೇ ಬುಕ್ಸ್ ಇದೆ, ಜಯಶ್ರೀ ಅಭಿಲಾಷ್ ಅಂತ. ನೀವು ಓದ್ತಿರೋ ಬುಕ್ಕೋಸ್ಗೆ ಹೋಗಿ ಕೇಳಿ, ಜಯಶ್ರೀ ಅಭಿಲಾಷ್ ಕಂಪ್ಯೂಟರ್ ಕ್ವಶನ್ ಬ್ಯಾಂಕ್ ಅಂತ ಅಂದರೆ 2 ಬುಕ್ಸ್ ಕೂಡ ಅವೈಲೇಬಲ್ ಇದೆ. ಯಾರು ಕನ್ನಡದಲ್ಲಿ ಪರ್ಫೆಕ್ಟ್ ಇದ್ದೀರಾ ಕನ್ನಡ ಮೀಡಿಯಮ್ ಓದಿ, ಮತ್ತು ಯಾರು ಇಂಗ್ಲೀಷ್ ಮೀಡಿಯಮ್ ಪರ್ಫೆಕ್ಟ್ ಇದ್ದೀರಾ ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ. ಮತ್ತು ಈ ಪುಸ್ತಕದ ವಿಶೇಷ ಏನಪ್ಪ ಅಂತಂದರೆ, ನೋಡಿ ಒಳಗಡೆ ನಾನು ಆಲ್ ಓವರ್ ಸ್ಟೇಟ್ದೆಲ್ಲ ಹಾಕಿದ್ದೀನಿ. ಯಾವ್ಯಾವ ಸ್ಟೇಟ್ದು ಕ್ವಶನ್ನ ನಾನು ಪಿಕ್ ಮಾಡಿದ್ದೀನಿ ಅಂತೆಲ್ಲ ಹಾಕಿದ್ದೀನಿ. ಸೊ ನೋಡಿ, ನೀವೊಂದ್ಸಲ ನೋಡಿ. ಇಲ್ಲ ನಿಮಗೆ ಈ ಕ್ವಶನ್ ಬ್ಯಾಂಕ್ಸು ಕೂಡ ಯಾರಿಗೆ ಇಂಡೆಕ್ಸ್ ಬೇಕು ನನಗೆ ಹಾಯ್ ಅಂತ ಮಾಡಿ, ಖಂಡಿತವಾಗಿ ನಾನು ನಂಬರ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಇವನ್ನ ನಿಮ್ಮ ವಿತ್ ನಂಬರ್ ಸಮೇತ ನನಗೆ ಕಳಿಸ್ಕೊಡಿ, ನಾನು ಕಳಿಸ್ಕೊಡ್ತೀನಿ. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಏನು ಇನ್ನು 2-3 ದಿನಗಳಲ್ಲಿ ತಮ್ಮ ಮುಂದೆ ಬುಕ್ಸ್ ಸಿಗುತ್ತೆ.
ಮತ್ತು ಸರ್ ಏನಪ್ಪ ನೀವು ಬುಕ್ಸ್ ಪ್ರಿಂಟ್ ಕೊಟ್ಟೆ 4 ದಿನ ಆಯಿತು 5 ದಿನ ಆಯಿತು ಬಟ್ ಇನ್ನೂ ಬಂದಿಲ್ಲ ಅಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಈ ವಿಚಾರ ಏನು ಮತ್ತೊಮ್ಮೆ ನಾನು ಏನೇನು ಕೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಆರ್ಡ್ರ್ಗಳು ತುಂಬ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕೂಡ ಬುಕ್ಸ್ನ ನಾನು ಜಾಸ್ತಿ ಹಾಕ್ಸ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನನ್ನ ಬುಕ್ಸ್ ಕ್ವಾಲಿಟಿ ಬಗ್ಗೆ ಆಲ್ರೆಡಿ ತಮಗೆ ಮುಂಚೆನೇ ತಿಳಿದಿದೆಯಲ್ಲ, ಹಾಗಾಗಿ ನೀವು ನಾನು ಎಕ್ಸ್ಟ್ರಾ ಏನು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು 2 ರಿಂದ 3 ದಿನಗಳಲ್ಲಿ ಇನ್ನು ಮ್ಯಾಕ್ಸಿಮಮ್ ಬುಕ್ಸ್ ನಿಮ್ಮೆಲ್ಲರಿಗೂ ಸಿಗುತ್ತೆ. ಯಾರಿಗೆ ಸಿಗಿಲ್ಲ ಈವನ್ ಅವರಿಗೆ ನಾನು ಕೊರಿಯರ್ ಅವೈಲೇಬಲ್ ಕೂಡ ನಾನು ಖಂಡಿತ ಮಾಡಿಸ್ಕೊಡ್ತೀನಿ. ಮತ್ತು ಚೆನ್ನಾಗಿ ಓದಿ ಅನ್ನೋದು ನನ್ನ ಕಡೆಯಿಂದ ತಮಗೆ ಮ್ಯಾಕ್ಸಿಮಮ್ ಇನ್ನೂ ಏನು ಬೇಕು ಮಾಹಿತಿ ಕೇಳಿ ನಾನು ಖಂಡಿತ ಕೊಡ್ತೀನಿ. ಮತ್ತು ಕೆಲವರು ಹೇಳಿದ್ರಿ ಸರ್ ಲ್ಯಾಂಡ್ ಸರ್ವೇರ್ದು ಟಾಪಿಕ್ ಇದೆಯಾ ಅಂತ. ಖಂಡಿತವಾಗಿಯೂ ಮ್ಯಾಕ್ಸಿಮಮ್ ಕವರ್ ಆಗಿದೆ, ಓಕೆನಾ. ಮ್ಯಾಕ್ಸಿಮಮ್ ಕವರ್ ಆಗಿದೆ. ನೀವೊಂದು ಸಲ ಬುಕ್ಸ್ ತೊಗೊಂಡು ನೋಡಿ. ಅಂದರೆ ಮೇನ್ ಥಿಯರಿ ಬುಕ್ಸಲ್ಲಿ ಕ್ವಶನ್ ಬ್ಯಾಂಕಲ್ಲೂ ಕೂಡ ಕ್ವಶನ್ಸ್ ತುಂಬ ರಿಪೀಟ್ ಆಗೋದ್ರಿಂದ ಕ್ವಶನ್ ಬ್ಯಾಂಕು ಕೂಡ ಯೂಸ್ ಆಗುತ್ತೆ. ಸೊ ಬೇಕಿದ್ರೆ ಕ್ವಶನ್ ಬ್ಯಾಂಕು ತೊಗೊಂಡು ಓದ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಸಂಪೂರ್ಣ ಮಾಹಿತಿ ಇದೆ, ಆ ಮಾಹಿತಿನ ಯಾವ ಪೇಜಲ್ಲಿದೆ ಅನ್ನೋದನ್ನು ಇವಾಗಲೇ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಿಮ್ಗೆಲ್ರಿಗೂ ಅದನ್ನು ಅಷ್ಟು ತಪ್ಪ ಬುಕ್ಸ್ ಓದಬೇಕಲ್ಲ ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನು ಆ ಸಿಲೆಬಸ್ ಪ್ರಕಾರ ಹೋದರೆ ಏನು 100 ಪೇಜಸ್ ನೀವು ಮ್ಯಾಕ್ಸಿಮಮ್ ಓದ್ತೀರಾ. ಅಂದರೆ ನಿಮಗೆ ಇನ್ನೊಂದು ಎಕ್ಸಾಮ್ ಯೂಸ್ ಆಗುತ್ತೆ. ಈ ಬುಕ್ಸ್ ತೊಗೊಂಡ್ರೆ ಇನ್ನೊಂದು ಎಕ್ಸಾಮ್ ಯೂಸ್ ಆಗುತ್ತೆ. ಇದ್ರ ಈ ಟೀಚರ್ಸ್ಗೆ ಏನು ಬೇಕು ಅಷ್ಟು ಮಾತ್ರ ಓದ್ಕೊಳ್ಳಿ. ಇನ್ನು FD ST ಆಗಿರ್ಬೋದು, ಇನ್ನು ನಮ್ಮ VA ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ಒಂದು ಸಲ ನೀವು ಹತ್ತಿರದ ಅಂಗಡಿಯಲ್ಲಿ ಹೋಗ್ಬಿಟ್ಟು ಬುಕ್ಸ್ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.